ನಮ್ಮ ದೇಶಕ್ಕೆ ಬಹಳ ಒಂದು ಹೆಮ್ಮೆ ದಿವಸ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಇಡೀ ಎಲ್ಲಾ ದೇಶದಲ್ಲೂ ಬಹಳ ದೊಡ್ಡ ಒಂದು ಡೆಮೊಕ್ರೆಟಿಕ್ ಏನು ಸಂವಿಧಾನ ಒಂದು ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರ ಜನ್ಮದಿನದಲ್ಲಿ ಅವರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು ಮತ್ತೆ ನಾವು ಭಾರತದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಭಾಷೆ ಜಾತಿ ಧರ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ಬಾಳಬೇಕು ಈ ದೇಶವನ್ನ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಬಹಳ ಅವ್ರ ಜೊತೆಗೆ ಸಾಕಷ್ಟು ಜನರು ಕೂಡ ಶ್ರಮವನ್ನು ಪಟ್ಟಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನೆನೆಸಿಕೊಳ್ಳೋದ್ರ ಜೊತೆಗೆ ಈ ನೇತೃತ್ವವನ್ನ ಏನ್ ಸಂವಿಧಾನವನ್ನ ಬರೆದು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಆ ಸಂವಿಧಾನ ಪೀಠಿಕೆಯನ್ನ ನಾವು ಮಕ್ಕಳ ಬಾಯಲ್ಲಿ ಹೇಳಿಸ್ತಕ್ಕಂಥದ್ದು. ಯಾಕೆಂದ್ರೆ ಮೊನ್ನೆನೂ ಕೂಡ ನಾವು ಹೋದಾಗ ಯಾವುದೋ ಒಂದು ಶಾಲೆಯಲ್ಲಿ ಮಕ್ಕಳು ಅವರೇ ಸ್ಟಾರ್ಟ್ ಮಾಡಿಬಿಟ್ರು, ಬರ್ಕೊಂಡಿರ್ಲಿಲ್ಲ. ಇವತ್ತು ಅವ್ರ ಬಾಯಲ್ಲಿ ಅವ್ರ ಸ್ವಂತ ಅದನ್ನ ನೆನಪಿನ ಶಕ್ತಿ ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಹೇಳ್ತಕ್ಕಂಥ ಒಂದು ಶಕ್ತಿ ಏನು ಇವತ್ತು ಅವ್ರು ಪಡ್ಕೊಂಡಿದ್ದಾರೆ. ನನಗೆ ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಬಹಳ ಹೆಮ್ಮೆ ಆಗ್ತದೆ. ಮಕ್ಕಳಿಗೆ ಇದು ಅವಶ್ಯಕತೆ ಇತ್ತು. ಸಂವಿಧಾನ ಪೀಠಿಕೆ ಜೊತೆಗೆ ಮುಂದಿನ ದಿನದಲ್ಲೂ ಕೂಡ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಒಂದೇ ಒಳ್ಳೆ ದಿಕ್ಕಿಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನ ಆಗಬೇಕು ಅಂತ ಹೇಳಿ ನಾನು ನಮ್ಮ ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೆ ಅವರು ಕಪ್ಪು ಕನ್ನಡಕದ ಹಿಂದೆ ಸಾಕಷ್ಟು ಶ್ರಮ ಇದೆ. ಅದು ಹಂಗೆ ವ್ಯರ್ಥ ಆಗಬಾರದು. ಅವರು ಕೂಡ ಕನ್ನಡಕ್ಕೆ ಹಾಕ್ತಾ ಇದ್ರು. ಅವರು ಆ ಹಿಂದೆ ಶ್ರಮ ಏನಿದೆ, ಅವ್ರ ಹಿಂದೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಶ್ರಮ ಏನಿದೆ ಈ ದೇಶದ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸ್ತೀನಿ. ನಮ್ಮ ದೇಶಕ್ಕೆ ಬಹಳ ಒಂದು ಹೆಮ್ಮೆ ದಿವಸ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದಂದು ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಇಡೀ ಎಲ್ಲಾ ದೇಶದಲ್ಲೂ ಬಹಳ ದೊಡ್ಡ ಒಂದು ಡೆಮೊಕ್ರೆಟಿಕ್ ಏನು ಸಂವಿಧಾನ ಒಂದು ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅವರ ಜನ್ಮದಿನದಲ್ಲಿ ಅವರನ್ನು ಸ್ಮರಿಸಿಕೊಳ್ತಕ್ಕಂಥದ್ದು ಮತ್ತೆ ನಾವು ಭಾರತದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಭಾಷೆ ಜಾತಿ ಧರ್ಮ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವ ರೀತಿ ಬದುಕಬೇಕು ಬಾಳಬೇಕು ಈ ದೇಶವನ್ನ ಮುಂದೆ ತಗೊಂಡು ಹೋಗಬೇಕು ಅಂತ ಹೇಳಿ ಬಹಳ ಅವ್ರ ಜೊತೆಗೆ ಸಾಕಷ್ಟು ಜನರು ಕೂಡ ಶ್ರಮವನ್ನು ಪಟ್ಟಿದ್ದಾರೆ. ಅವ್ರನ್ನೆಲ್ಲರನ್ನೂ ಕೂಡ ನೆನೆಸಿಕೊಳ್ಳೋದ್ರ ಜೊತೆಗೆ ಈ ನೇತೃತ್ವವನ್ನ ಏನ್ ಸಂವಿಧಾನವನ್ನ ಬರೆದು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಆ ಸಂವಿಧಾನ ಪೀಠಿಕೆಯನ್ನ ನಾವು ಮಕ್ಕಳ ಬಾಯಲ್ಲಿ ಹೇಳಿಸ್ತಕ್ಕಂಥದ್ದು. ಯಾಕೆಂದ್ರೆ ಮೊನ್ನೆನೂ ಕೂಡ ನಾವು ಹೋದಾಗ ಯಾವುದೋ ಒಂದು ಶಾಲೆಯಲ್ಲಿ ಮಕ್ಕಳು ಅವರೇ ಸ್ಟಾರ್ಟ್ ಮಾಡಿಬಿಟ್ರು, ಬರ್ಕೊಂಡಿರ್ಲಿಲ್ಲ. ಇವತ್ತು ಅವ್ರ ಬಾಯಲ್ಲಿ ಅವ್ರ ಸ್ವಂತ ಅದನ್ನ ನೆನಪಿನ ಶಕ್ತಿ ಮೇಲೆ ಅದನ್ನ ಅರ್ಥ ಮಾಡಿಕೊಂಡು ಹೇಳ್ತಕ್ಕಂಥ ಒಂದು ಶಕ್ತಿ ಏನು ಇವತ್ತು ಅವ್ರು ಪಡ್ಕೊಂಡಿದ್ದಾರೆ. ನನಗೆ ಒಬ್ಬ ಶಿಕ್ಷಣ ಸಚಿವನಾಗಿ ನನಗೆ ಬಹಳ ಹೆಮ್ಮೆ ಆಗ್ತದೆ. ಮಕ್ಕಳಿಗೆ ಇದು ಅವಶ್ಯಕತೆ ಇತ್ತು. ಸಂವಿಧಾನ ಪೀಠಿಕೆ ಜೊತೆಗೆ ಮುಂದಿನ ದಿನದಲ್ಲೂ ಕೂಡ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ಒಂದೇ ಒಳ್ಳೆ ದಿಕ್ಕಿಗೆ ಹೋಗ್ತಕ್ಕಂಥ ಒಂದು ಕೆಲಸವನ್ನ ಆಗಬೇಕು ಅಂತ ಹೇಳಿ ನಾನು ನಮ್ಮ ರಾಜ್ಯದ ಜನತೆಗೆ ಎಲ್ಲರಿಗೂ ಕೂಡ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಿಂದೆ ಅವರು ಕಪ್ಪು ಕನ್ನಡಕದ ಹಿಂದೆ ಸಾಕಷ್ಟು ಶ್ರಮ ಇದೆ. ಅದು ಹಂಗೆ ವ್ಯರ್ಥ ಆಗಬಾರದು. ಅವರು ಕೂಡ ಕನ್ನಡಕ್ಕೆ ಹಾಕ್ತಾ ಇದ್ರು. ಅವರು ಆ ಹಿಂದೆ ಶ್ರಮ ಏನಿದೆ, ಅವ್ರ ಹಿಂದೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಶ್ರಮ ಏನಿದೆ ಈ ದೇಶದ ಒಳ್ಳೆ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಬಹಳ ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸ್ತೀನಿ.